ಶ್ರೀಧರ್ ಡಿಎಸ್ ಬಗ್ಗೆ ನಾನು ಮಾತನಾಡಬೇಕು. ತುಂಬಾ ಔಚಿತ್ಯಪೂರ್ಣ ನಾನೇ ಮಾತನಾಡುವಲ್ಲಿ. ಒಂದು ನಮ್ದು ನನ್ನದು ಮತ್ತು ಶ್ರೀಧರ್ದು ವಿಷಯ ಒಂದೇ ಕನ್ನಡ, ಮತ್ತೊಂದು ಆಸಕ್ತಿ ಒಂದೇ. ಆದರೆ ಈ ಎರಡು ವಿಷಯದಲ್ಲಿಯೂ ಅವರು ಬಹಳ ಎತ್ತರ, ನಾನು ಬಹಳ ಸಣ್ಣ. ಶ್ರೀಧರರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ನಿಟ್ಟೂರಿನವರು. ಉಡುಪಿಯಲ್ಲಿ ಅವರ ವಿದ್ಯಾಭ್ಯಾಸ, ಆಮೇಲೆ ವೃತ್ತಿ ಆರಂಭ ಪಂಪೆಯಲ್ಲಿ, ಅಲ್ಲಿಯೇ ನಿವೃತ್ತರು ಎನ್ನುವುದು ನಿಮಗೆಲ್ಲ ಗೊತ್ತಿದೆ. ಪತ್ನಿ ನಟೇಶ್ವರಿ ಅಕ್ಕ, ಇಬ್ಬರು ಮಕ್ಕಳು. ಶ್ರೀನಿಧಿ ಇಲ್ಲೇ ಇದ್ದಾನೆ, ಈಗ ಸ್ಪಂದನ ಚಾನೆಲ್ನಲ್ಲಿ ಕಾರ್ಯನಿರ್ವಾಹಕನೋ ಹೆಸರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕಾರ್ಯ ನಿರ್ವಹಿಸ್ತಾರೆ. ಅವನ ಪತ್ನಿ ಶ್ರೀನಿಧಿಯ ಪತ್ನಿ ಎಂಜಿನಿಯರ್, ಮಗಳು ಶ್ರೀಕಲಾ. ಶ್ರೀಕಲಾನ ಪತಿ ವಿನಾಯಕ ರಾಮ, ಅವನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಶ್ರೀಧರದ್ದು ಬಹಳ ಸಂತೃಪ್ತ ಕುಟುಂಬ. ಸ್ವತಃ ಅವರು ಸಂತೃಪ್ತ ವ್ಯಕ್ತಿತ್ವದವರು. ಸರಳತೆ, ಸಜ್ಜನಿಕೆ, ಮುಗ್ಧತೆ, ಅದರೊಟ್ಟಿಗೆ ವಿದಗ್ಧತೆ. ಬರೇ ಮುಗ್ಧತೆ ಅಲ್ಲ, ಅದರೊಟ್ಟಿಗೆ ವಿದಗ್ಧತೆ. ಅವರು ಪಂಪೆಗೆ ಬಂದು ಪಂಪೆಗೂ ಸಾಕಷ್ಟು ಕೊಟ್ಟರು, ಅವರು ಸಾಕಷ್ಟು ಬೆಳೆದರು. ಅವರು ಎಷ್ಟು ಬೆಳೆದರು ಅಂದರೆ, ಖಂಡಿತ ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಗಾನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ರಚನೆಗೆ ಸಂಬಂಧಪಟ್ಟ ಹಾಗೆ ಬೆರಳಿಕೆಯ ಸಮಕಾಲೀನ ಕವಿಗಳಲ್ಲಿ ಶ್ರೀಧರರು ಒಬ್ಬರು. ಅವರ 10 ಪ್ರಸಂಗಗಳು, 10 ಅಲ್ಲ ಇನ್ನೂ ಹೆಚ್ಚು, ಅವು ಪ್ರಕಟವಾಗಿವೆ. ವಿದ್ಯಾರ್ಥಿ ದಶೆಯಲ್ಲಿಯೇ ಅವರು ಮಹಾಪ್ರಸ್ಥಾನದಂತಹ ಯಕ್ಷಗಾನ ಪ್ರಸಂಗವನ್ನು ಬರೆದವರು. ಪತ್ರಿಕೆಯಲ್ಲಿ ಆಗಾಗ್ಗೆ ಅವರ ಲೇಖನಗಳು ಪ್ರಕಟಗೊಳ್ಳುತ್ತವೆ. ಶ್ರೀಧರರು ಅಂದ ಕೂಡಲೇ ಅದೊಂದು ಆತ್ಮೀಯ ಭಾವ. ಅದು ಬಹುಶಃ ಶಬ್ದಕ್ಕೆ ಸಿಲುಕುವುದಲ್ಲ. ಇನ್ನೊಂದು ಏನು ಅಂದ್ರೆ, ಅವರು ಕಿನ್ನಿಗೋಳಿಗೆ ಬಂದದ್ದಷ್ಟೇ ಅಲ್ಲ, ಕಿನ್ನಿಗೋಳಿಯಲ್ಲಿ ಮನೆ ಮಾಡಿ, ದೊಡ್ಡ ಮನೆ. ಅವರ ಮನಸ್ಸು ಹೇಗೆ ದೊಡ್ಡದೋ ಹಾಗೆ ಅವರ ಮನೆಯೂ ದೊಡ್ಡದು. ಮನಸ್ಸು ದೊಡ್ಡದು ಯಾಕೆಂದ್ರೆ, ನಾವೆಲ್ಲ ಶ್ರೀಧರರ ಮನೆಯಲ್ಲಿ 10 ಬಾರಿ ಅಲ್ಲ ಇನ್ನೂ ಹೆಚ್ಚು ಸಲ ಸೇರಿದ್ದೇವೆ. ಪ್ರತಿ ವರ್ಷ 4-6 ಸಲ ಎಲ್ಲರನ್ನೂ ಕರೆದು ಬೇರೆ ಬೇರೆ ಪೂಜಾ ಕಾರ್ಯಕ್ರಮದಲ್ಲಿ ಅಲ್ಲಿ ನಮಗೆ ಸಂತೃಪ್ತ ಭೋಜನ. ಪೂಜೆಯ ಬಗ್ಗೆ ಅದರ ಬಗ್ಗೆ ನನಗೆ ಹೊರಟಿಗೆಲ್ಲ ವಿಶೇಷ ನಿಷ್ಠೆ ಇಲ್ಲ, ಆದ್ರೆ ನಂತರದ ಕಾರ್ಯಕ್ರಮದಲ್ಲಿ ನಾವು ನಿಷ್ಣಾತರು. ನಿಮ್ಮದು ಹೇಳಿ, ಅದಲ್ಲ ಬೇಸರ ಆಗಬಾರ್ದಲ್ಲ. ಇಂತಹ ಶ್ರೀಧರರನ್ನ ಅಭಿನಂದಿಸುವುದು ಖಂಡಿತಕ್ಕೂ ನಮಗೆಲ್ಲ ಬಹಳ ಸಂತೋಷದ ವಿಷಯ. ಆಮೇಲೆ